ಚೌಹಾಣ್, ಕುಮಾರ್ ರಾಠೋಡ್ ಮತ್ತು ತಿರುಪತಿ ರಾಠೋಡ್ ಮ್ಯಾನೇಜ್ಮೆಂಟ್ ಆಟಗಾರರು ಹಚ್ಚೋ ಡಿಜೆ ಹಚ್ಚು ಹಾಗೆ ಕಚ್ಚು ಡಿಜೆಗಳು ದಿನೇಶ್ ಡಿಜೆಗಳು ಬಳಗದಿಂದ ಜೈಭವಾನಿ ಕ್ರಿಕೆಟ್ ಕಮಿಟಿ ಅವರು ಆಯೋಜಿಸಿರುವಂತ ಈ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ನೀವೆಲ್ಲ ಚಿತ್ತಾಪುರ ತಾಲೂಕಿನ ಕ್ರೀಡಾಪಟುಗಳೇ ಬಹಳ ಒಂದು ಹೆಮ್ಮೆಯ ವಿಷಯ. ಯಾಕಂದ್ರೆ ನೀವು ಬಂದು ಕೆಲವೊಂದ್ ಜನ ಬಂದು ನೋಡ್ತಾರ, ಕೆಲವೊಂದ್ ಜನ ಬಂದು ಆಡ್ತಾರ, ಬಟ್ ಇದ್ರ ಹಿಂದ್ಗಡೆ ಎಷ್ಟು ಕಷ್ಟಪಟ್ಟು ಇದನ್ನ ರೆಡಿ ಮಾಡ್ಬೇಕು, ಎಷ್ಟು ಪರಿಶ್ರಮ ಹಾಕಿರ್ತಾರ ಆ ಕಮಿಟಿಗೆ ಅಷ್ಟೇ ಗೊತ್ತಿರ್ತದ. ಅವತ್ತು ಬಂದು ಆಡೋರಿಗೆ ಯಾರಿಗೂ ಗೊತ್ತಿರಲ್ಲ. ಇವ್ರು ಇವತ್ತಿನ ಮಿತಿಗೆ ಇವತ್ತು ಬಂದು ನಿಮ್ಗೊಂದು ಒಳ್ಳೆ ಒಂದು ಸ್ಟೇಡಿಯಂ, ಒಂದು ಪಿಚ್, ಒಂದು ಕ್ರೀಡಾಂಗಣ, ಈ ತರ ಲೈಟಿನ ವ್ಯವಸ್ಥೆ ಮಾಡಿದಾರೆ ಅಂದ್ರೆ ಇವ್ರು ಆಲ್ಮೋಸ್ಟ್ ನಾ ಬಂದಾಗ್ಲಿಂದ ಒಂದು ತಿಂಗಳಿಂದ ಈ ಕಮಿಟಿ ಅವ್ರು ಓಡಾಡ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಸ್ಪಾನ್ಸರ್ಶಿಪ್, ಪ್ರತಿಯೊಬ್ಬರಿಗೂ ಅವ್ರು ಏನೋ ಒಂದು ಕಾಣಿಕೆ ಕೊಡ್ರಿ ಅಂತ ಹೇಳಿ ಕಷ್ಟಪಟ್ಟು ಓಡಾಡಿ ಈ ಏನು ಕಳೆದ 3 ದಿನಗಳಿಂದ ಏನ್ ನೀವೆಲ್ಲ ನೋಡ್ತಾ ಇದೀರಿ, ಎಲ್ಲ ಬಂದು ಆಡ್ತಾ ಇದಾರಲ್ಲ, ಇವರೆಲ್ಲ ಒಂದು ಪರಿಶ್ರಮ. ಅದ್ರ ಜೊತೆಗೇನೆ ಈ ಚಿತ್ತಾಪುರ ತಾಲೂಕಿನ ಬಹಳಷ್ಟು ಮುಖಂಡರುಗಳು ಬಹಳಷ್ಟು ಹೆಲ್ಪ್ ಮಾಡಿದಾರ. ಇದೇ ರೀತಿ ಎಲ್ಲಾ ಆಟಗಳಿಗೂ ಕೂಡ ಒಂದು ಸಪೋರ್ಟ್ ಇರ್ಲಿ. ಅದೇ ರೀತಿಯಾಗಿ ಇವತ್ತು ನೋಡಕ್ ನನಗೂ ಬಹಳ ಖುಷಿ ಅನಿಸಿತ್ತು. ಯಾಕಂದ್ರೆ 2021ನೇ ಇಶ್ಯೂಲ್ಲಿ ನಾನು ಇಲ್ಲಿ PSI ಇರ್ಬೇಕಾದ್ರೆ ಸಣ್ಣದೊಂದು ಸ್ಟೇಡಿಯಂ ಇತ್ತು, ಒಂದು ಕ್ರಿಕೆಟ್ ಬಿಟ್ರೆ ಏನು ಗೊತ್ತಿದ್ದಿಲ್ಲ. ಬಟ್ ಇವತ್ತೊಂದು ಈ ತರ ಒಂದು ಅದ್ಭುತವಾದ ಒಂದು ಗ್ರೌಂಡ್ ಸಿಕ್ಕದಂದ್ರೆ ಒಂದು ಪುಣ್ಯವಂತರು ನೀವೇ. ಯಾಕಂದ್ರೆ ನಾನು ಇನ್ನೊಂದು ಹೇಳಿದೆ, ಬಹಳಷ್ಟು ತಾಲೂಕುಗಳಲ್ಲಿ ನಾನು ಕೆಲಸ ಮಾಡಿದೀನಿ, ಬಟ್ ಈ ತರದ ಒಂದು ಅದ್ಭುತವಾದ ಗ್ರೌಂಡ್ ಎಲ್ಲಿ ಇಲ್ಲ. ನಮ್ಮ ಪ್ರಿಯಾಂಕಾ ಸಾಹೇಬರು ಒಂದು ಇಚ್ಛಾಶಕ್ತಿ, ಒಂದು ಒಳ್ಳೆಯ ನಿರ್ಧಾರದಿಂದ ಇವತ್ತು ಈ ನಿಮ್ ಕೊಡುಗೆ ಸಿಕ್ಕಿದೆ. ಅದನ್ನ ಆದಷ್ಟು ಮಟ್ಟಿಗೆ ಎಲ್ಲರೂ ಕೂಡ ಒಂದು ಒಳ್ಳೆ ರೀತಿಯಿಂದ ಸದುಪಯೋಗ ಪಡಿಸ್ಕೊಡ್ರಿ. ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡ್ಕೋಬೇಡ್ರಿ. ಒಳ್ಳೆ ಸ್ಟೇಡಿಯಂ ಅದ, ಒಳ್ಳೆ ಪ್ಲೇಯರ್ಸ್ ಅದೇ, ನಿಮಗೂ ಕೂಡ ಒಂದು ಅವಕಾಶ. ಯಾಕಂದ್ರೆ ಲಾಸ್ಟ್ ಟೈಮ್ ನಾನು 3 ವರ್ಷ ಸೇಡಂ ಅಲ್ಲಿ ಇರೋ ಕಡೆ ಸೇಡಂ ಪ್ರೀಮಿಯರ್ ಲೀಗ್ ಅಂತ ಮಾಡಿದ್ರು. ಕೆಲವೊಂದು ಜನ ಸೇಡಂದವ್ರು ನೋಡಕ್ ಬಂದಿದಾರ ಹೆಂಗಾಯ್ತು ಅಂತ ಹೇಳಿ. ಬಟ್ ಸೇಡಂ ಕಿಂತ ಚೆನ್ನಾಗಿ ಅನಿಸ್ತದೆ. ಯಾಕಂದ್ರೆ ಸೇಡಂ ಅಲ್ಲಿ ಗ್ರೌಂಡ್ ಸಣ್ಣದಿತ್ತು, ಬಟ್ ಇಲ್ಲಿ 360 ಡಿಗ್ರಿ ಐತಿ, ಎಲ್ಲಿ ಬೇಕಾದ್ರೆ ಹೊಡಿಬೋದು. ಒಂದು ಪರ್ಫೆಕ್ಟ್ ಚೆನ್ನಾಗಿ ಆಟ ಆಡೋನಿಗೆ ಒಳ್ಳೆ ಹೇಳಿ ಮಾಡಿಸಿದಂತ ಪಿಚ್ಚು. ಸೊ ಒಳ್ಳೆ ಸದುಪಯೋಗ ಪಡಿಸ್ಕೊಡ್ರಿ. ಯಾವುದೇ ರೀತಿಯಿಂದ ಜಗಳ ಮಾಡ್ಕೊಂಡು ಏನೋ ಒಂದು ಅನಾಹುತ ಮಾಡ್ಕೊಂಡು ಈ ಟೂರ್ನಮೆಂಟ್ ಕೆಟ್ಟ ಹೆಸರು ಬರೋದು ಬೇಡ. ಯಾಕಂದ್ರೆ ಇಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳು, ಪ್ರತಿಯೊಂದು ಇನ್ಸಿಡೆಂಟ್ ಕೂಡ ರಾಷ್ಟ್ರ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಹೈಲೈಟ್ ಆಗ್ತಾವ. ಆ ತರದೊಂದು ವಾತಾವರಣ ಇಲ್ಲಿ ಐತಿ. ಅದಕ್ಕೆ ಯಾವುದಕ್ಕೂ ಅವಕಾಶ ಮಾಡಿಕೊಡಬಹುದು. ಯಾಕಂದ್ರೆ ಇಲ್ಲಿ ಮಾಡುವಂತ ಪ್ರತಿಯೊಂದು ಘಟನೆಗಳು ಲೀಡರ್ಗಳಿಗಾಗಿರ್ಬೋದು, ಮುಖಂಡರುಗಳು ಮತ್ತು ಸಾಹೇಬರು ಕೂಡ ಒಂದು ಒಳ್ಳೆ ಹೆಸರು, ಕೆಟ್ಟ ಹೆಸರು ತರುವಂತ ಘಟನೆಗಳು ಕೂಡ ನಡೆದೋಗ್ತಾವ. ಅದ್ಯಾವುದಕ್ಕೂ ಅವಕಾಶ ಮಾಡ್ಕೊಡಬಾರ್ದು. ಒಂದು ಒಳ್ಳೆ ಸಕ್ಸಸ್ಫುಲ್ ಆಗಿ ಮಾಡ್ರಿ. ಈ ವರ್ಷ ಮಾಡ್ರಿ, ನೆಕ್ಸ್ಟ್ ಇದಕ್ಕಿಂತ ಗ್ರ್ಯಾಂಡ್ ಆಗಿ ಮಾಡೋಣಂತ, ಸಪೋರ್ಟ್ ಮಾಡ್ತಾವಂತ ಒಂದ್ ಒಳ್ಳೆ ಉಪಯೋಗ ಪಡ್ಕೋರಿ. ಬಟ್ ಇದರಲ್ಲಿ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಯಾರಿಗೂ ಹೊರಗಡೆಯಿಂದ ಬಂದವರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಒಳ್ಳೆ ವಿಚಾರ. ಯಾಕಂದ್ರೆ ಯಾರಿಗೂ ಟೂರ್ನಮೆಂಟ್ ಅಂದ್ರೆ ಬೇರೆ ಕಡೆ ಟೂರ್ನಮೆಂಟ್ ಆಡ್ಸಿರೋ ನಾವು ನೋಡಿದ್ವಿ, ನಾವು ಆಡಿದೀವಿ, ಎಲ್ಲೆಲ್ಲಿ ಒಂದು ಕರೆಸ್ತಾರ, ಹೈದರಾಬಾದ್, ಪೂನಾ ಕರೆಸಿಂದ ಮ್ಯಾಚ್ ಗೆಲ್ತಾರ. ಅದರಿಂದ ಉಪಯೋಗ ಇಲ್ಲ. ಯಾಕಂದ್ರೆ ನಮ್ಮ ಲೋಕಲ್ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು. ಯಾರು ಹೆಂಗ್ ಮಾಡ್ತಾರ ಅಂತ ಅವ್ರು ನಾವು ಇನ್ನೊಂದು ತಾಲೂಕಿಗೆ, ಇನ್ನೊಂದು ಜಿಲ್ಲೆಗೆ ಅವ್ರ ಹೆಸರನ್ನು ತಗೊಂಡು ಹೋಗ್ಬೇಕಂದ್ರೆ ನೀವು ಪ್ರಪ್ರಥಮವಾಗಿ ಸ್ಥಳೀಯರಿಗೆ ಅವಕಾಶ ಕೊಟ್ಟಿದ್ದೀರ. ಇದೊಂದು ಬಹಳ ಉತ್ತಮ ಕೆಲಸ. ಮುಂದೆ ಕೂಡ ಇದೇ ರೀತಿಯಿಂದ ಅವಕಾಶ ಮಾಡಿಕೊಡ್ರಿ. ಪ್ರತಿ ವರ್ಷನೂ ಇಂಥ ಒಂದಲ್ಲ 2-3 ಟೂರ್ನಮೆಂಟ್ಗಳು ನಡೀಲಿ, ನಿಮ್ಗೊಂದು ಒಳ್ಳೆ ಅವಕಾಶ ಸಿಗಲಿ. ನಾನಿರೋ ತನಕ ನಿಮ್ಗೆ ಏನ್ ಕ್ರಿಕೆಟ್ ವಿಷಯದಲ್ಲಿ, ಯಾಕಂದ್ರೆ ಪಕ್ಕ ನಾನು ಕ್ರಿಕೆಟ್ ಅಭಿಮಾನಿ, ಕ್ರಿಕೆಟ್ ವಿಷಯದಲ್ಲಿ ನಾನು ಯಾವಾಗ ಬೇಕಾದ್ರೆ ನಿಮ್ಗೆ ಸಪೋರ್ಟ್ ಆಗಿರ್ತೀನಿ. ಇವ್ರಂತಲ್ಲ, ಬೇರೆ ಯಾರಾದ್ರೂ ಬಂದು ಸರ್ ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತೀವಿ ಅಂದ್ರೆ ಆಲ್ಮೋಸ್ಟ್ ಸಪೋರ್ಟ್ ಯಾವಾಗ್ಲೂ ಮಾಡೇ ಮಾಡ್ತೀನಿ. ಒಂದ್ ವಿಷಯ ಅಷ್ಟೇ, ಯಾವುದೇ ಕಾರಣಕ್ಕೂ ಗಲಾಟೆ ಆಗ್ಬಾರ್ದು, ಕೆಟ್ಟ ಹೆಸರು ಬರಬಾರ್ದು. ಮತ್ತೆ ಇಲ್ಲಿ ಯಾರಾದ್ರೂ ಕೂಡ ಈ ಟೂರ್ನಮೆಂಟ್ ಅಲ್ಲಿ ಇದು ಕೆಟ್ಟ ಹೆಸರು ತರಬೇಕಂತ ಏನಾದ್ರು ಪ್ಲಾನ್ ಇದ್ರೆ, ಅಥವಾ ಏನಾದ್ರೂ ಒಂದು ಅಹಿತಕರ ಘಟನೆ ಮಾಡ್ಬೇಕಂತ ಏನಾದ್ರು ಅನ್ಕೊಂಡಿದ್ರೆ, ನಾನು ನಿಮ್ಮ ಕಮಿಟಿ ಅವ್ರಿಗೆ ಮುಲಾಜಿಲ್ಲ ಹೇಳ್ತೀನಿ. ಯಾವ್ದಾದ್ರು ಅಂತ ಕಂಡು ಬಂದ್ರೆ ಅವ್ನು ಹೇಳಿ ತಂದು ಕುಂದಿರ್ಸಿ ನಮ್ಗೆ ಫೋನ್ ಮಾಡ್ರಿ. ಇಮಿಡಿಯೇಟ್ ಆಗಿ ಪೊಲೀಸರು ಕರ್ಕೊಂಡ್ಬಂದು ನಾನು ಸೀದಾ ಅವ್ರು ಏನ್ ಮಾಡ್ಬೇಕು ಕ್ರಮ ತಗೋತೀನಿ. ಸೊ ಒಂದ್ ಒಳ್ಳೆ ಅದ್ಭುತವಾದ ಒಂದು ಟೂರ್ನಮೆಂಟ್ ಐತಿ. ಎಲ್ಲಾರ್ದು ಸಪೋರ್ಟ್ ಅದ. ಸೊ ಆಟಗಾರರು ಸಪೋರ್ಟ್ ಬೇಕು. ಸೊ ನೀಟಾಗಿ ಡಿಸಿಪ್ಲಿನ್ ಮಾಡ್ಕೊಂಡವ್ರಿ. ಇದೇ ರೀತಿಯಾಗಿ ಮುಂದಿನ ಕೂಡ ಒಂದು ಅಚ್ಚುಕಟ್ಟಾಗಿ ಇನ್ನೊಂದು ಟೂರ್ನಮೆಂಟ್ ಕೂಡ ಮಾಡೋಣ ಅಂತ ಹೇಳಿ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ನಮ್ಮ ಈ ಒಂದು ಟೂರ್ನಮೆಂಟಿನ ಬಗ್ಗೆ ಬಹಳ ಮೆಚ್ಚಿನ ಮತ್ತು ನೀಟಾಗಿ ಹೇಳಿದ್ದಾರೆ ನಮ್ಮ ಸಲಹೆಯವರಿಗೆ ತುಂಬಿರುವ ಧನ್ಯವಾದಗಳು. ಇದು
ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ರವರ ಹುಟ್ಟುಹಬ್ಬದ ಪ್ರಯುಕ್ತ ಜೈ ಭವಾನಿ ಕ್ರಿಕೆಟ್ ಬ್ಲಾಕ್ ವತಿಯಿಂದ ಹೊನಲು ಬೆಳಕು ಕ್ರಿಕೆಟ್ ಪಂದ್ಯಾವಳಿಗಳು ನಡೆಸ್ತಾ ಇದ್ದಾರೆ. ಚಿತ್ತಾಪುರ ಒಂದು ಕ್ರೀಡಾಂಗಣ ಇಡೀ ರಾಜ್ಯಕ್ಕೆ ಮಾದರಿಯಾಗಿರುವಂಥ ಕ್ರೀಡಾಂಗಣ ಹಾಗೂ ಇತರ ಎಲ್ಲ ಕ್ರೀಡೆಗಳು ಇಲ್ಲಿ ತುಂಬ ಅಚ್ಚುಕಟ್ಟಾಗಿ ನಡೆಯುತ್ತೆ. ಅದೇ ರೀತಿಯಾಗಿ ಇಲ್ಲಿ ಒಂದು ಸ್ಟೇಡಿಯಮ್ಮನ್ನು ನಮ್ಮ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಜಿ ಸಚಿವರು ಬಹು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಭಾಳಷ್ಟು ಜನರಿಗೆ ಜನಪ್ರಿಯವಾಗಿದೆ. ಈ ಒಂದು ಕ್ರೀಡಾಂಗಣದಲ್ಲಿ ಇವತ್ತು ಕ್ರೀಡಾಪಟುಗಳು ಭಾಳಷ್ಟು ಜನ ಬೇರೆ ಬೇರೆ ಕಡೆಯಿಂದ ಬಂದು, ಅಂದರೆ ಲೋಕಲ್ದವರೇ ಆದರೆ ಬೇರೆ ಬೇರೆ ಊರುಗಳಿಂದ ಬಂದು ಕ್ರಿಕೆಟ್ ಪಂದ್ಯಗಳು ನಡೆಸ್ತಾ ಇದ್ದಾರೆ. ಆ ಪಂದ್ಯದ ಮುಖಂಡರೆಲ್ಲರೂ ಇಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ. ಇವತ್ತು ಅವ್ರ ಜೊತೆ ಮಾತಾಡೋಣ. ಅಣ್ಣವ್ರೆ ನಮಸ್ಕಾರ, ತಮ್ಮ ಹೆಸರು ಹೇಳಿ. ಈ ಕ್ರಿಕೆಟ್ ಪಂದ್ಯಾವಳಿಗಳು ನಡೆಸ್ತಾ ಇದ್ದೀರಿ, ಯಾವ ಯಾವ ಊರಿಂದ ಕರೆಸಿದ್ದೀರಿ, ನಂತರ ಇಲ್ಲಿ ಪ್ರೈಸ್ ಏನೇನು ಇಟ್ಟಿದ್ದೀರಿ, ನಂತರ ಈ ಕ್ರೀಡಾಂಗಣ ಬಗ್ಗೆ ಇದು ಕರೆಕ್ಟ್ ಇದೆಯಾ, ಇಲ್ಲಿ ಇನ್ನೂ ಏನಾದರೂ ವ್ಯವಸ್ಥೆ ಬೇಕಾಗಿದೆಯಾ ಅನ್ನೋದು ತಿಳಿಸ್ಬೇಕು. ಎಲ್ಲರಿಗೂ ನಮಸ್ಕಾರ. ಮತ್ತು 2025ನೇ ಜೈ ಭವಾನಿ ಕ್ರಿಕೆಟ್ ಕ್ಲಬ್ ವತಿಯಿಂದ ಆಯೋಜಿಸಿರುವ ನೈಟ್ ಕ್ಲಬ್ ಟೂರ್ನಮೆಂಟನ್ನು ದಿನಾಂಕ ನವೆಂಬರ್ 30ರಂದು ಚಾಲನೆ ಮಾಡಲಾಗಿದೆ. ಅದೇ ಕಾರಣ ಸಾಕಷ್ಟು ಆಟಗಾರರು ಮತ್ತು ಆರ್ಗನೈಸರ್ ಸಲಹೆ ಮೇರೆಗೆ ಒಂದು ನಿಯಮ ಮಾಡಿ ಅದಕ್ಕೆ ಚಾಲನೆ ಮಾಡಿದ್ದೀವಿ. ಮತ್ತು ಈ ಒಂದು ಕಾರ್ಯಕ್ರಮ ಮುಂದಿನ ಒಂದು ದಿನದಲ್ಲಿ ಮತ್ತಷ್ಟು ಅದ್ದೂರಿಯಾಗಿ ಮಾಡಬೇಕಾಗಿತ್ತು. ಆದರೆ ನಮಗೆ ಸ್ವಲ್ಪ ತೊಂದರೆಯಾಗಿದೆ. ಆ ಕಾರಣಕ್ಕೆ ನಾವು ಭಾಳ ಇದ್ದೀವಿ. ಮುಂದಿನ ಒಂದು ದಿವಸ ಸರ್ ಅವರೇ, ಈಗ ಇಲ್ಲೇನು ಪಂದ್ಯಾವಳಿಗಳು ನಡೆಸ್ತಾ ಇದ್ದೀರಲ್ಲ, ಇವೇನು ಹೊರ ರಾಜ್ಯಗಳಿಂದ ಬಂದಿದೆಯಾ, ಇಲ್ಲ ಲೋಕಲ್ ಪಂದ್ಯಾವಳಿಗಳ ಅಥವಾ ಬೇರೆ ಜಿಲ್ಲೆಗಳಿಂದ ಬಂದಿದೆಯಾ ಅನ್ನೋದು ತಿಳಿಸ್ಬೇಕು. ಇದು ಹೊರ ರಾಜ್ಯದವರಂತೂ ಯಾರೂ ಬಂದಿಲ್ಲ ಸರ್. ಇಲ್ಲಿ ಲೋಕಲ್ ನಮ್ಮ ಚಿತ್ತಾಪುರ ತಾಲೂಕಿನ ಎಲ್ಲ ಸುತ್ತಮುತ್ತ ಹಳ್ಳಿ ಅಲ್ಲಿ ಲೋಕಲ್ ಚಿತ್ತಾಪುರದ ಅಲ್ಲಿ ಅವರಿಗೆ ನಾವು ಜೈ ಭವಾನಿ ಕ್ರಿಕೆಟ್ ಎಲ್ಲ ಕಮಿಟಿದವರಿಗೆ ಅವರಿಗೆ ಒಂದು ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಅವಕಾಶ ಮಾಡಿಕೊಟ್ಟಿವಿ. ಅವರ ಮುಂದಿನ ದಿನಗಳಲ್ಲಿ ಅವರು ಎಲ್ಲಿ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅವ್ರ ಹೆಸರು ಮಾಡ್ಕೊಳ್ಳೋಕೆ ಅವ್ರಿಗೊಂದು ಒಳ್ಳೆಯ ಅವಕಾಶ ಇದೆ. ಕ್ರಿಕೆಟ್ ಪ್ರೇಮಿಗಳಿಗೆ ನಾವು ಕಮಿಟಿಯವರು ಎಲ್ಲ ರಿಕ್ವೆಸ್ಟ್ ಮಾಡ್ಕೋತೀವಿ. ಅವರಿಗೆ ತಮ್ಮ ಆಟವನ್ನು ತೋರಿಸಿ ಮುಂದೆ ರಾಜ್ಯದಲ್ಲಿ ಅವರು ಪ್ರತಿಮೆಯನ್ನು ತೋರಿಸ್ಬೇಕಂತ ನಾವು ಅವರಿಗೊಂದು ಅವಕಾಶ ಮಾಡಿಕೊಟ್ಟಿವಿ. ದಯವಿಟ್ಟು ಅವರು ಎಲ್ಲ ಅಚ್ಚುಮೆಚ್ಚಾಗಿ ಆಟ ಆಡಿ ಅವ್ರ ಹೆಸರನ್ನು ಗಳಿಸ್ಕೋಬೇಕಂತ ನಾವು ಒಂದು ಅವಕಾಶ ಮಾಡಿಕೊಟ್ಟಿವ್ರಿ. ಅಣ್ಣವ್ರೆ, ಈಗ ಇಲ್ಲಿ ಕ್ರಿಕೆಟ್ ಟೀಮ್ ಇದೆ, ನಂತರ ಬೇರೆ ಬೇರೆ ವಾಲಿಬಾಲ್ ಟೀಮ್ ಇದೆ, ಎಲ್ಲ ಥರದ ಟೀಮ್ಗಳಿಲ್ಲಿ ಸ್ಟೇಡಿಯಂಗಳು ಇಲ್ಲಿದೆ. ಆದರೆ ಈ ನಿಮ್ಮ ಕ್ರಿಕೆಟ್ ಟೀಮ್ಗೆ ಇನ್ನೂ ಏನಾದರೂ ಅವಶ್ಯಕತೆ ಇದೆಯಾ? ಧನ್ಯವಾದ. ತಿಳಿಸೋದೇನೆಂದರೆ ಇದು 2025ನಲ್ಲಿ ಫಸ್ಟ್ ಸೀಸನ್ CPL ನಡೀತಾ ಇದೆ. ಜೈ ಭವಾನಿ ಕ್ರಿಕೆಟ್ ಟೀಮಿನಿಂದ ಒಂದು ಒಳ್ಳೆಯದು. ಯಾಕಂದರೆ ಸುಮಾರು 12-14 ವರ್ಷ ಇತ್ತು ಚಿತ್ತಾಪುರನಲ್ಲಿ
ಯಾವುದೇ ಒಂದು ಟೂರ್ನಮೆಂಟು ಕ್ರೀಡಾಕೂಟದಲ್ಲಿ ನಡೆದಿರಲಿಲ್ಲ. ಈ ಸ್ಟೇಡಿಯಂಕ್ಕೆ ಬೇಕಾದ ಸಲ್ಲೋದೆ ಅಂದರೆ ಒಂದು ಲೈಟ್ಗಳು. ನೀವು ನೋಡ್ತಾ ಇದ್ದೀರಾ, ಈ ಲೈಟು ನಾವು ಬ್ಯಾರೆ ನಿಂತು ಹೊರಗಡೆ ನಿಂತು ತಂದು ಕೇಸಿ ಈ ಲೈಟನ್ನು ಹಾಕಿವಿ. ನಮಗೂ ಮುಖ್ಯವಾದ ವಿಷಯದ ಇಲ್ಲಿ ಈ ಸ್ಟೇಡಿಯಂನಲ್ಲಿ ಬೇಕಾಗಿದ್ದು ಒಂದು ವಾಟರ್ ಪ್ಲ್ಯಾಂಟ್ ಬೇಕು, RO ಪ್ಲ್ಯಾಂಟನ್ನು ಬೇಕು ಮತ್ತು ಲೈಟಿನ ವ್ಯವಸ್ಥೆ ಮಾಡಿಕೊಡಬೇಕು. ನಮ್ಮ ಶಾಸಕರಿಗೆ ನಾವು ಕೇಳ್ಕೋದೆ ಏನೆಂದರೆ ಮೊದಲನೇವಾದ ನಮ್ಮ ಒಂದು ವಾಟರ್ ಪ್ಲ್ಯಾಂಟ್ ಮಾಡಿಕೊಡಬೇಕು ಮತ್ತು ಲೈಟನ್ನು ಮಾಡಿಕೊಡಬೇಕು. ಆಟಗಾರರಿಗೆ ಏನೇನು ಸೌಲಭ್ಯವನ್ನು ಬೇಕು ಅವೆಲ್ಲ ಸೌಲಭ್ಯವನ್ನು ಮಾಡಿಕೊಡ್ಬೇಕಂತೂ ನಾವು ಕೇಳಿಕೊತೀವಿ. ಮತ್ತು ಟೀಮಿನ ನೀವು ಓನರನ್ನು ಹೇಳ್ತಿದ್ದೀರಾ, ಎಲ್ಲಿ ಇದ್ದಾರೆ ಚಿತ್ತಾಪುರನಲ್ಲಿ ಉದ್ಯೋಗಮರಿಗರು ಏನಿದ್ದಾರೆ ಅವರು ಎಲ್ಲರೂ ಇದ್ದಾರೆ. ಅವರು ಎಲ್ಲರೂ ಸಪೋರ್ಟ್ ನಿಂತು ಒಂದು 10 ಓನರನ್ನು ನಾವು ಮಾಡಿದ್ದೀವಿ. ಆ 10 ಓನರಲ್ಲಿ ಒಂದು ರಾಮ್ ತೀರ್ಥ ರಾಹುಲ್ ರೆಡ್ಡಿ ಅಂತೂ ಅವರೊಂದು ಹೊರಗಡೆಯರಿದ್ದಾರೆ. 9 ಓನರ್ಸು ನಮ್ಮ ಚಿತ್ತಾಪುರನಲ್ಲಿ ಇದ್ದಾರೆ. ಆ ಚಿತ್ತಾಪುರನಲ್ಲಿ 9 ಇದ್ದು ಒಂದು ಆಕ್ಷನ್ ಟೈಪ್ ಒಂದು ಮಾಡಿ ಕೇಸಿ ಈ ಟೂರ್ನಮೆಂಟನ್ನು ಒಂದು ಮಾಡಿಬೀರಿ. ನಮ್ಮ ಚಿತ್ತಾಪುರನಲ್ಲಿ ಯಾರೇ ಆಗಲಿ ಎಲ್ಲರದ್ದು ಒಂದು ಸಹಕಾರ ನಮಗೆ ಸಿಕ್ಕಿದೆ. ಮತ್ತು ನಾವು ಕೇಳ್ಕೊಂಡು ಏನೆಂದರೆ ಮುಂದಿನ ದಿವಸದಲ್ಲಿ ಬರೋದ ಈ ದಿನ ನಿಂತು ಇನ್ನೂ ಒಳ್ಳೆ ಮಾಡ್ತೀವಂತೂ ನಮಗೂ ನಮ್ಮ ಜೈ ಭವಾನಿ ಎಲ್ಲರೂ ಬಂದರು ಅವ್ರು ನಿಂತು ನಾವು ಇನ್ನೂ ಮಾಡಬೇಕಂತೂ ಹೇಳ್ತಿದ್ದೇವೆ. ಮುಂದಿನದಲ್ಲಿ ಮೊದಲನೇದಾಗಿ ನಮ್ಮ ಶಾಸಕರಾದಂಥ ಮತ್ತು ಹಾಗೂ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆಜಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಏಕೆಂದರೆ ಕ್ರಿಕೆಟ್ ಗ್ರೌಂಡ್ ಇರಲಿಲ್ಲ, ಆದರೆ ಇವಾಗ ಭಾಳ ಡೆವಲಪ್ ಮಾಡಿದ್ದಾರೆ. ಡೆವಲಪಲ್ಲಿ ಮೊದಲನೇ ಸ್ಥಾನದಲ್ಲಿ ನಮ್ಮ ಮಾನ್ಯ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆಜಿ ಅವರು ಭಾಳ ಸಹಾಯ ಮಾಡಿದ್ದಾರೆ. ಮತ್ತು ಕೆಲವೊಂದು ಚಿಕ್ಕ ವಿಷಯ ಇದೆ, ಏನೆಂದರೆ ಇಲ್ಲಿ ವಾಟರ್ ವ್ಯವಸ್ಥೆ ಇರಬೇಕು, ನೀರಿಂದು. ಅದು ಕೆಲಸ ನಡೀತಾ ಇದೆ, ಆಗುತ್ತೆ. ಮತ್ತು ಹಾಗೆ ಮತ್ತು ಗ್ರೌಂಡ್ ಲೈಟಿನ ವ್ಯವಸ್ಥೆ ಇದೆ, ಅವೆಲ್ಲ ಆಗಬೇಕಂತೂ ನಮ್ಮ ಸಚಿವರ ಹತ್ರ ನಾವು ಬೇಡಿಕೆ ಹೇಳುತ್ತಿದ್ದೇವೆ. ಹಾಗೂ ಇಷ್ಟೆಲ್ಲ ನಮಗೆ ಸಹಾಯ ಮಾಡಿದ್ದ ನಮ್ಮ ಲೋಕಲ್ ಲೀಡರ್ಸ್, ನಮ್ಮ ಚಿತ್ತಾಪುರಿನ ಜನತೆ, ತಾಲೂಕು ಕ್ರೀಡಾಪಟುಗಳು ಎಲ್ಲರೂ ಭಾಳ ಸಹಾಯ ಮಾಡಿ ಆಡುತ್ತಿದ್ದಾರೆ. ಇದು ಏನೆಂದರೆ ಹೇಳೋದಂದರೆ ಇಲ್ಲಿ ಆಡಿರೋ ತಂಡಗಳು 10 ತಂಡಗಳು ಅವು ನಮ್ಮ ತಾಲೂಕಲ್ಲೇ ಬರುವುದು. ಯಾಕಂದರೆ ಇದು ಆಟ ಯಾರಿಗಿದೆ ಅಂದರೆ ನಮ್ಮ ತಾಲೂಕಲ್ಲೇ ಬರೋ ಪ್ಲೇಯರ್ಸ್ಗಳಿಗೆ ಅಷ್ಟೇ ಅವಕಾಶ ಇದೆ. ಏಕೆಂದರೆ ನಮ್ಮ ತಾಲೂಕಲ್ಲಿ ಎಷ್ಟು ಪ್ಲೇಯರ್ ಇದ್ದಾರೆ, ಎಷ್ಟು ಆಡುತ್ತಾರೆ ಅಂತ ನಾವು ಹುಡುಕಬೇಕು ಅಂತ ಇದೊಂದು ಟೂರ್ನಮೆಂಟ್ ಇಟ್ಟಿದ್ದೇವೆ. ಯಾರು ಯಾವ ಥರ ಆಡುತ್ತಾರೆ ಅಂತ ನೋಡ್ತಾ ಇದ್ದೇವೆ. ಚೆನ್ನಾಗಿ ನಡೀತಾ ಇದೆ. ಎಲ್ಲ ಸಹಕಾರ, ಗ್ರೌಂಡ್ ಸಹಕಾರ ಇದೆ, ಎಲ್ಲರೂ ಸಹಕಾರ ಇದೆ. ನಮ್ಮ ಮ್ಯಾನೇಜ್ಮೆಂಟ್ ಟೀಮ್ ಆದಂಥ ಅಧ್ಯಕ್ಷರು ಮೋಹನ್ ಚವಾಣ್ ಹಾಗೂ ನಮ್ಮ ತಿರುಪತಿ ರಾಠೋಡ್, ಪಾಂಡು ರಾಠೋಡ್ ಹಾಗೂ ಮತ್ತು ನಮ್ಮ ಗೋಪಿ ರಾಠೋಡ್ ಹಾಗೂ ಕಿರಣ್ ರಾಠೋಡ್, ಲಖನ್ ಚವಾಣ್, ಅನಿಲ್ ಚವಾಣ್ ಹಾಗೂ ಸಂಜು ಚವಾಣ್, ರಾಜು ರಾಠೋಡ್ ಅವರೆಲ್ಲರೂ ಸಹಕಾರ ಮಾಡಿದ್ದಾರಂತೆ. ಗ್ರೌಂಡ್ ಎಲ್ಲ ಸಕ್ಸಸ್ ಆಗುತ್ತೆ ಅಂತ ನಮಗೆ ಅವರ ಮೇಲೆ ಭರವಸೆ ಇದೆ. ಹಾಗೂ ಕೊನೆಯದಾಗಿ ಅವರಿಗೆ ಧನ್ಯವಾದವನ್ನು ತಿಳಿಸುತ್ತೇವೆ. ಇದು ಇವತ್ತಿನ ಕ್ರಿಕೆಟ್ ಟೀಮಿನ ನಿರ್ವಾಹಕರು ಏನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ನೀರಿನ ಟ್ಯಾಂಕ್ ಬೇಕಾಗಿದೆ, ನಂತರ ಲೈಟಿನ ವ್ಯವಸ್ಥೆ ಬೇಕಾಗಿದೆ, ವಿದ್ಯುತ್ ದೀಪಗಳಿಲ್ಲ. ಈಗಾಗಲೇ ಅವರು ಬೇರೆ ಕಡೆಯಿಂದ ಕಾಂಟ್ರಿಬ್ಯೂಷನ್ ಮಾಡಿ ನಂತರ ಕ್ರಿಕೆಟ್ ಗ್ರೌಂಡ್ ಸುತ್ತ ದೀಪಗಳನ್ನು ಅಳವಡಿಸಿದ್ದಾರೆ. ಆದಷ್ಟು ಬೇಗ ಇಂಥ ಒಂದು ದೀಪಗಳನ್ನು ಅಳವಡಿಸಿ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೇ ಆದಲ್ಲಿ ಕ್ರಿಕೆಟ್ ಟೀಮ್ಗೆ ಅನುಕೂಲ ಆಗುತ್ತೆ. ಉಳಿದೆಲ್ಲ ಸ್ಟೇಡಿಯಂಗಳು ಆಲ್ರೆಡಿ ಚೆನ್ನಾಗಿದೆ, ಅದರಲ್ಲಿ ಕ್ರಿಕೆಟ್ ಇತರೆ ಕ್ರೀಡೆಗಳು ಆಡ್ತಾ ಇದ್ದಾರೆ. ಅದಕ್ಕಾಗಿ ದಯಮಾಡಿ ಇನ್ನು ಉಳಿದಂಥ ಕೆಲಸ ಆದಷ್ಟು ಬೇಗ ಮುಗಿಸಿಕೊಟ್ರೆ ಚೆನ್ನಾಗಿರುತ್ತೆ, ಮುಗಿಸ್ತಾರನ್ನೋ ಕೂಡ ಭರವಸೆ ಇದೆ. ಇಷ್ಟೆಲ್ಲ ಗ್ರೌಂಡ್ ಮಾಡಿಕೊಟ್ಟಂಥ ನಮ್ಮ ಸಚಿವರಿಗೆ ನಮ್ಮ ಚಾನೆಲ್ ವತಿಯಿಂದ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ನಮಸ್ಕಾರ. ಜೈ ಭವಾನಿ ಕ್ರಿಕೆಟ್ ಅಸೋಸಿಯೇಷನ್ ಕಡೆಯಿಂದ ಪಂದ್ಯಾವಳಿಗಳು ನಡೆದಿದೆ. ಹಾರ್ಟ್ ಬೀಟ್ ಕೆಪೆ ತಂಡದ ಜೊತೆಯಲ್ಲಿದ್ದಾರೆ. ನಂತರ ಸ್ಟೇಡಿಯಂ ಬಗ್ಗೆ, ನಂತರ ಅವರ ಒಂದು ಟೀಮಿನ ಬಗ್ಗೆ ಎರಡು ಮಾತಾಡೋಣ. ಅಣ್ಣವರೇ ನಮಸ್ಕಾರ, ತಮ್ಮ ಹೆಸರು ಹೇಳಿ, ನಂತರ ತಮ್ಮ ಟೀಮಿನ ಬಗ್ಗೆ, ನಂತರ ಈ ಸ್ಟೇಡಿಯಂ ಬಗ್ಗೆ ಏನನ್ನೋದು ತಿಳಿಸ್ಬೇಕು. ನನ್ನ ಹೆಸರು ಶಿವಕುಮಾರ್ ಅಂತ, ಪಂಜಾಬ್ ಟೀಮ್ದ ಕ್ಯಾಪ್ಟನ್ ಇದ್ದೀನಿ. ಟೀಮ್ ಹೆಸರು ಪಂಜಾಬ್ ರೀ, ನಮ್ಮ ಓನರ್ ಹೆಸರು ರಾಜಭದ್ರ ಅಂತ ರೀ. ಕೆಫೆ ಹಾರ್ಟ್ ಬೀಟ್ ಕೆಫೆ ಅಂತ ನಮ್ಮ ಹೆಸರು. ವೈಸ್ ಕ್ಯಾಪ್ಟನ್ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಈ ಚಿತ್ತಾಪುರಲ್ಲಿ ಹೊನಲು ಬೆಳಕಿನ ಪಂದ್ಯ ನಡೀತಾ ಇರೋದು ಮೊದಲನೇ ಬಾರಿಗೆ. ಓಕೆ, ಇದನ್ನ ಜೈ ಭವಾನಿ ಕ್ರಿಕೆಟ್ ಕ್ಲಬ್ ಅವರು ಅಸೋಸಿಯೇಷನ್ ಕಡೆಯಿಂದ
CPL ಅಂತೇಳಿ ಪ್ರಪ್ರಥಮವಾಗಿ ಚಿತ್ತಾಪುರ ತಾಲೂಕಿನ ಎಲ್ಲಾ ಆಟಗಾರರ ಸಲುವಾಗಿ ಒಂದು ಪಂದ್ಯವನ್ನು ಏರ್ಪಡಿಸಿದ್ದಾರೆ. ಪಂದ್ಯವಾಗಿ ಒಂದು ಟೂರ್ನಮೆಂಟ್ ಏರ್ಪಡಿಸಿದ್ದಾರೆ. ಈ ಟೂರ್ನಮೆಂಟ್ ಹೆಂಗಿದೆ ಅಂದ್ರೆ ಚಿತ್ತಾಪುರ ತಾಲೂಕಿನ ಎಲ್ಲಾ ಆಟಗಾರರು ಇಲ್ಲಿ ಪಾಲ್ಗೊಳ್ಬೇಕು. 10 ಟೀಮ್ಗಳಿದೆ. 10 ಟೀಮ್ಗಳಲ್ಲಿ ಒಂದು ಟೀಮಲ್ಲಿ 13 ಪ್ಲೇಯರ್ಗಳಿದ್ದಾರೆ. ಅಂದ್ರೆ ಲೋಕಲ್ ಚಿತ್ತಾಪುರ ಮಾತ್ರನಾ? ಇಲ್ಲ, ಚಿತ್ತಾಪುರ ಹಳ್ಳಿಗಳನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಅಂದ್ರೆ ತಾಲೂಕಾ ಮಟ್ಟದಲ್ಲಿ ಟೋಟಲಿ 130 ಆಟಗಾರರು ಈ ಟೂರ್ನಮೆಂಟ್ ಅಲ್ಲಿ ಪಾಲ್ಗೊಂಡಿದ್ದಾರೆ. ಓಕೆ, ಇದನ್ನ ತಂಡಗಳೆಷ್ಟಿವೆ? ತಂಡಗಳು 10 ತಂಡಗಳು, 130 ಕ್ರಿಕೆಟ್ ಪ್ಲೇಯರ್ಗಳು. ಒಂದು ಟೀಮ್ ಅಲ್ಲಿ 13 ಜನ ಪ್ಲೇಯರ್ಗಳು ಈ ತರ ಆಡಿಸ್ತಾ ಇದ್ದಾರೆ. ಇದು 15 ದಿನಗಳ ಕಾಲ ನಡೆಯುವಂತ ಪಂದ್ಯಾವಳಿ ಆಗಿದೆ. ಇದರಲ್ಲಿ ಗೆದ್ದವರಿಗೆ 51,000 ಪ್ರಥಮ ಬಹುಮಾನ ಇದೆ. ರನ್ನರ್ ಅಪ್ ಗೆ 25,000 ಬಹುಮಾನ ಇದೆ. ಓಕೆ ಸರ್. ಆದ್ರೆ ಈ ಒಂದು ಕ್ರಿಕೆಟ್ ಟೀಮ್ ಏನಿದೆಯಲ್ಲ, ಸ್ಟೇಡಿಯಂ ಏನಿದೆಯಲ್ಲ, ಈ ಸ್ಟೇಡಿಯಂ ನಲ್ಲಿ ಇನ್ನು ಏನಾದ್ರೂ ಪರಿಕರಗಳು ಬೇಕಾಗಿದ್ವಾ ಅಥವಾ ಇನ್ನ ಏನಾದ್ರೂ ಕಡಿಮೆ ಇದೆ ಅಂತ ತಮ್ಗೆ ಅನಿಸ್ತಾ ಇದೆಯಾ? ಹೌದು, ಯಾಕಂದ್ರೆ ಇದು ಚಿತ್ತಾಪುರಲ್ಲಿ ಇದೊಂದು ಕ್ರಿಕೆಟ್ ಹಬ್ ಒಂದೇ ಅಲ್ಲ, ಚಿತ್ತಾಪುರದಲ್ಲಿ ಸ್ಪೋರ್ಟ್ಸ್ ಹಬ್ ಆಗಿದೆ. ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಒಂದು ಮುತುವರ್ಜಿ ತಗೊಂಡು ಈ ತರ ಒಂದು 6,32,00,000 ಬಜೆಟ್ ನಲ್ಲಿ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಕ್ರೀಡಾಂಗಣದಲ್ಲಿ ನೋಡಬಹುದು, ಮೊದಲಿಗೆ 2018ರಿಂದ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಇದೆ, ಅವರು ನಡೆಸ್ಕೊಂಡು ಹೋಗ್ತಿದ್ದಾರೆ. ಅದ್ರ ಜೊತೆ ಲಾಸ್ಟ್ 1 ವರ್ಷದಿಂದ ಕಬಡ್ಡಿ ಆಡಲು ಒಳಾಂಗಣ ಕ್ರೀಡಾಂಗಣ ಮಾಡಿದ್ದಾರೆ. ಅದೇ ತರ ಟೆನ್ನಿಸ್ ಬಾಲ್ ಬಾಕ್ಸ್ ಕ್ರಿಕೆಟ್ ಮಾಡಿದ್ದಾರೆ, ವಾಲಿಬಾಲ್ ಕ್ರಿಕೆಟ್ ಮಾಡಿದ್ದಾರೆ. ಫುಟ್ಬಾಲ್ ಒಂದು ಅಚ್ಚುಕಟ್ಟಾದ ಗುಲ್ಬರ್ಗಾ ಡಿಸ್ಟಿಕ್ ಅಲ್ಲೇ ಇರಲಾರ್ದಂತಹ ಒಂದು ಅಚ್ಚುಕಟ್ಟಾದ ಒಂದು ಫುಟ್ಬಾಲ್ ಗ್ರೌಂಡ್ ಕೂಡ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಕ್ರಿಕೆಟ್ ಆಡಲು ಇಲ್ಲಿ ಬಾಕ್ಸ್ ಪಿಚಸ್ ಗಳನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತಾ, ಇನ್ನೂ ಒಂದು ಏನಂದ್ರೆ ಈ ಕ್ರೀಡಾಂಗಣದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಮೊಟ್ಟ ಮೊದಲನೇದಾಗಿ. ಅದ್ರ ಜೊತೆ ಕ್ರೀಡಾಂಗಣದಲ್ಲಿ ಬರುವಂತಹ ಆಟಗಾರರಿಗೆ ಶೌಚಾಲಯ ಒಂದು ವ್ಯವಸ್ಥೆ ಇಲ್ಲ. ಅದು ಆಗ್ಬೇಕು, ಇದು ಕೂಡ ಆಗ್ಬೇಕು. ಇದೊಂದು ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಇದೆ ಪ್ರಿಯಾಂಕ್ ಸರ್ಗೆ. ಅದೇ ರೀತಿ ಕ್ರಿಕೆಟ್ ಕ್ರೀಡಾಂಗಣ ಮಾಡ್ಬೇಕಂತೇಳಿ ಅವರು ಕೂಡ 4 ಎಕರೆ ಜಾಗ ತಗೊಳಕ್ ಹೇಳಿದಾರಂತೆ. ಅದು ಆದಷ್ಟು ಬೇಗ ಆದ್ರೆ ನಮ್ ಕ್ರಿಕೆಟ್ ಆಡಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ಕೊಂಡು. ಈಗ ತಾಲೂಕು ಮಟ್ಟ ಅಲ್ಲ, ಇದು ಒಂದು ದೊಡ್ಡ ಜಿಲ್ಲಾ ಲೆವೆಲ್ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಇರುವಂತಹ ಕ್ರೀಡಾಂಗಣ ಇಲ್ಲಿ ಆಗಿದೆ ಅಂತೇಳಿ ಬಹಳಷ್ಟು ಜನ ಪ್ರಶಂಸೆ ತೋರಿಸ್ತಾ ಇದ್ದಾರೆ. ಆದ್ರೆ ನೀವ್ ಅಂದಂಗೆ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳು ಇದ್ದಿರ್ಬೇಕು. ಯಾಕಂದ್ರೆ ಕ್ರಿಕೆಟ್ ಪ್ರೇಮಿ ಕೂಡ ಆಗಿದ್ದಾರೆ ಸನ್ಮಾನ್ಯ ಪ್ರಿಯಾಂಕ ಖರ್ಗೆಜಿ ಅವರು. ತಮ್ಮ ಒಂದು ಅನಿಸಿಕೆ ಆಲಿಸ್ತಾರೆ. ನಂತರ ಕ್ರೀಡಾಕೂಟದ ಸಮಸ್ತ ಬಳಗದವರು ಕೂಡ ಇದ್ರ ಬಗ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನಮ್ಮ ಚಾನೆಲ್ ವತಿಯಿಂದ ಕೂಡ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡ್ಕೊಂತೀವಿ, ಆದಷ್ಟು ಬೇಗ ಈ ಸಣ್ಣ ಪುಟ್ಟ, ಈಗ ಆಗ್ಲೇ ದೊಡ್ಡದು ಎಲ್ಲ ಏನೇನ್ ಆಗ್ಬೇಕು ಅದೆಲ್ಲ ಮಾಡಿದಿರಿ, ಸಣ್ಣ ಪುಟ್ಟ ವ್ಯವಸ್ಥೆಗಳಿದೆ, ಅದನ್ನ ಆದಷ್ಟು ಬೇಗ ಮಾಡಿಕೊಟ್ರೆ ಈ ಒಂದು ಕ್ರಿಕೆಟ್ ಸ್ಟೇಡಿಯಂಗೆ ಶೋಭೆ ಬರುತ್ತೆ ಅಂತ ಹೇಳಿ. ಇನ್ನೂ ಒಂದು ಯಾವ ರೀತಿ ಅಂದ್ರೆ, ಇವಾಗ ನಮ್ಮಲ್ಲಿ ಲೆದರ್ ಬಾಲ್ ಕ್ರಿಕೆಟ್ ಇರ್ಲಿಲ್ಲ. ಲೆದರ್ ಬಾಲ್ ಕ್ರಿಕೆಟ್ ಕೂಡ ನಾವು ಸ್ಟಾರ್ಟ್ ಮಾಡಿದೀವಿ. ಒಂದು 6 ತಿಂಗಳಾಯ್ತು. ಅಂಡರ್ 14 ಹುಡುಗರಿಗೆ ಸ್ಟಾರ್ಟ್ ಮಾಡಿದ್ವಿ. ಆಲ್ರೆಡಿ ನಮ್ಮ ಹುಡುಗರು ಸ್ಟೇಟ್ ಲೆವೆಲ್ ಒಬ್ಬ ಹುಡುಗ ಆಲ್ರೆಡಿ ಹೋಗಿದ್ದಾನೆ. ಸ್ಕೂಲ್ ಮಟ್ಟದಿಂದ ಸ್ಟೇಟ್ ಲೆವೆಲ್ ಕೂಡ ಲೆದರ್ ಬಾಲ್ ಹೋಗಿದ್ದಾನೆ. ನಮ್ಮಲ್ಲಿ ಆಲ್ರೆಡಿ ಒಂದು 40 ಹುಡುಗರು ಇದ್ದಾರೆ. ಅದನ್ನು ಕೂಡ ಬೆಳೆಸುವಂತ ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದ್ದೀವಿ. ಓಕೆ, ಇನ್ನು ಮುಂದೆ ಅವ್ರ ಕಡೆಯಿಂದ ಸಹಾಯ ಏನಾದ್ರು ಆದ್ರೆ ತುಂಬಾ ಒಳ್ಳೇದು. ಎಲ್ಲಾ ತರಹದ ಕ್ರೀಡೆಗಳು ಇಲ್ಲಿ ನಮ್ಮ ಹತ್ರ ಬೆಳೆಯಲಿ. ನಂತರ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರ ಮಟ್ಟ ಕೂಡ ಬೆಳೆಯಲಿ ನಮ್ಮ ಕ್ರೀಡಾಪಟುಗಳಂತ ಹೇಳ್ತಾ, ನಮ್ಮ ಚಾನೆಲ್ ವತಿಯಿಂದ ಸಾಹೇಬರಿಗೆ ಆದಷ್ಟು ಬೇಗ ಇಲ್ಲಿ ಸಣ್ಣ ಪುಟ್ಟ ವ್ಯವಸ್ಥೆಗಳು ಏನಿದೆ ಅದನ್ನೆಲ್ಲ ಮಾಡಿಸಿಕೊಡ್ಲಿ ಅಂತೇಳಿ ನಮ್ಮ ಚಾನೆಲ್ ವತಿಯಿಂದ ರಿಕ್ವೆಸ್ಟ್ ಮಾಡ್ಕೊಳ್ತೇವೆ. ಧನ್ಯವಾದಗಳು, ನಮಸ್ಕಾರ.